ನಮಸ್ತೆ. ಈ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಹಲ್ವಾ ಪುಡಿಂಗ್ ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ 4 ಕ್ಯಾರೆಟ್, 1 ಕಪ್ ಸಕ್ಕರೆ, 1 ಕಪ್ ಕಾರ್ನ್ಫ್ಲವರ್, ಸ್ವಲ್ಪ ಕೇಸರಿ ನೀರು ಮತ್ತು 8 ರಿಂದ 10 ಬಾದಾಮನ್ನ ಇಟ್ಕೊಳ್ಳಿ. ಇನ್ನು ಕ್ಯಾರೆಟ್ಗೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಸೋಸಿ ಕ್ಯಾರೆಟ್ ಜ್ಯೂಸನ್ನು ತೆಗೀರಿ. ತೆಗೆದಿರುವ ಕ್ಯಾರೆಟ್ ಜ್ಯೂಸಿಗೆ ಕಾರ್ನ್ಫ್ಲವರ್ನ ಹಾಕಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಬಾಣಲೆಗೆ 1 ಕಪ್ ಸಕ್ಕರೆ ಮತ್ತು 1 ಕಪ್ ನೀರನ್ನು ಸೇರಿಸಿಕೊಂಡು ಸಕ್ಕರೆಯನ್ನು ಕರಗಿಸಿಕೊಳ್ಳಿ. ಇವಾಗ ಇದಕ್ಕೆ ಮಾಡಿಟ್ಟಿರುವ ಕ್ಯಾರೆಟ್ ಜ್ಯೂಸ್ ಮತ್ತು ಕಾರ್ನ್ಫ್ಲವರ್ನ ಮಿಶ್ರಣವನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕೇಸರಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕುದೀತಿರಬೇಕಾದ್ರೆ ಸ್ವಲ್ಪ ಗೀಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಇದಕ್ಕೆ ಏಲಕ್ಕಿ ಸೇರಿಸ್ಕೊಳ್ಳಿ. ಇನ್ನು ತೆಗೆದಿಟ್ಟಿರುವ ಬಾದಾಮನ್ನ ಕೂಡ ಸೇರಿಸ್ಕೊಳ್ಳಿ. ಕುದಿತಿರುವ ಪಾಕ ಬಾಣಲೆಯನ್ನು ಬಿಟ್ಟಾಗ ಇದನ್ನು ಸಪ್ರೇಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ತಣ್ಣಗಾದ ಮೇಲೆ ಕಟ್ ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ಪುಡಿಂಗ್ ರೆಡಿ.